ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಬಗ್ಗೆ ಮಾತಾಡೋಣ. ನಾವೆಲ್ಲ ನೆಮ್ಮದಿಯಿಂದ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ದೇಶದ ಭದ್ರತಾ ಪಡೆಗಳು ದಿನಕ್ಕೆ 24 ಗಂಟೆ ಕೆಲಸ ಮಾಡ್ತಿರೋದೇ ಕಾರಣ. ಇತ್ತೀಚೆಗೆ ದೆಹಲಿ ಪೊಲೀಸರು ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಮತ್ತು ದೇಶದ ಪ್ರಮುಖ ಸ್ಥಳಗಳ ಮೇಲೆ ದಾಳಿ ಮಾಡೋಕ್ಕೆ ಪ್ಲಾನ್ ಮಾಡಿದ್ದ 4 ಶಂಕಿತ ಉಗ್ರರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಅಸಲಿಗೆ ಇವರು ಯಾರು, ಇವರ ಪ್ಲಾನ್ ಏನಾಗಿತ್ತು? ಬನ್ನಿ ಇವತ್ತು ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡದಲ್ಲಿ ಈ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡೋಣ. ನೋಡಿ, ದೆಹಲಿ ಪೊಲೀಸರ ವಿಶೇಷ ಘಟಕ ಈ ಕಾರ್ಯಾಚರಣೆ ನಡೆಸಿದೆ. ಬಂಧಿತರನ್ನ ಮೊಹಮ್ಮದ್ ಸುಹೇಲ್, ಮೊಹಮ್ಮದ್ ಅಹಮದ್ ಮತ್ತು ಶೇಖ್ ಇಮ್ರಾನ್ ಅಂತ ಗುರುತಿಸಲಾಗಿದೆ. ಇವರು ಕೇವಲ ಒಬ್ಬಿಬ್ಬರಲ್ಲ, ಇವರ ಹಿಂದೆ ಒಂದು ದೊಡ್ಡ ಜಾಲವೇ ಇದೆ ಅನ್ನೋದು ಪೊಲೀಸರ ಸಂಶಯ. ಈ 4 ಶಂಕಿತರು ಮಹಾರಾಷ್ಟ್ರ, ಬಿಹಾರ್ ಮತ್ತು ಒಡಿಶಾ ಮೂಲದವರು ಅನ್ನೋದು ಇನ್ನೊಂದು ಆತಂಕಕಾರಿ ವಿಷಯ. ಅಂದರೆ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಕೂತು ಇವರು ಈ ಭಯಾನಕ ಸಂಚನ್ನು ರೂಪಿಸುತ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿರೋ ಪ್ರಕಾರ ಇವರ ಟಾರ್ಗೆಟ್ ಕೇವಲ ಅಯೋಧ್ಯೆ ರಾಮ ಮಂದಿರ ಅಷ್ಟೇ ಆಗಿರಲಿಲ್ಲ. ದೆಹಲಿಯ ಕೆಂಪುಕೋಟೆ, ಸಂಸತ್ ಭವನ, ಇಂಡಿಯಾ ಗೇಟ್ ಮತ್ತು ಸೈನಿಕ ನೆಲೆಗಳ ಮೇಲೆ ದಾಳಿ ಮಾಡೋಕೆ ಇವರು ಸ್ಕೆಚ್ ಹಾಕಿದ್ರು. ಅಚ್ಚರಿಯ ವಿಷಯ ಅಂದರೆ ಬಂಧಿತ ಮೊಸಾಯಿಬ್ ಅನ್ನೋ ವ್ಯಕ್ತಿ ಗಲ್ಫ್ ದೇಶವೊಂದರಲ್ಲಿ ಆಟೋ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ. ಅಲ್ಲಿ ಬಾಂಬ್ ತಯಾರಿಕೆ ಮತ್ತು ರಿಮೋಟ್ ಕಂಟ್ರೋಲ್ ಮೂಲಕ ಹೇಗೆ ಸ್ಫೋಟ ಮಾಡಬೇಕು ಅನ್ನೋದರ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ದನಂತೆ. ಪೊಲೀಸರು ಇವರಿಂದ ರಿಮೋಟ್ ಕಂಟ್ರೋಲ್ ಆಟಿಕೆ ಕಾರುಗಳು ಮತ್ತು ಬಾಂಬ್ ತಯಾರಿಕೆಗೆ ಬಳಸೋ ಹಲವು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಂದರೆ ಮಕ್ಕಳ ಆಟಿಕೆಗಳನ್ನು ಬಳಸಿ ಸ್ಫೋಟ ಮಾಡೋದು ಇವರ ಪ್ಲಾನ್ ಆಗಿತ್ತು. ಇಷ್ಟೆಲ್ಲ ಸೀಕ್ರೆಟ್ ಆಗಿ ಪ್ಲಾನ್ ಮಾಡ್ತಿದ್ದ ಇವರು ಪೊಲೀಸರ ಕೈಗೆ ಸಿಕ್ಕಿದ್ದು ಹೇಗೆ ಅನ್ಕೋತಿದ್ದೀರಾ? ಇದಕ್ಕೆ ಕಾರಣ ಗುಪ್ತಚರ ಇಲಾಖೆ ನೀಡಿದ ನಿಖರ ಮಾಹಿತಿ. ಈ ಶಂಕಿತರು ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ನಂತಹ ಉಗ್ರ ಸಂಘಟನೆಗಳಿಂದ ಪ್ರಚೋದನೆ ಪಡಿತಿದ್ರು ಮತ್ತು ಸೋಷಿಯಲ್ ಮೀಡಿಯಾಗಳ ಮೂಲಕ ಯುವಕರನ್ನು ಸೆಳೆಯೋ ಪ್ರಯತ್ನ ಮಾಡ್ತಿದ್ರು. ಇವರ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿದ್ದ ಪೊಲೀಸರು ಸರಿಯಾದ ಸಮಯಕ್ಕೆ ದಾಳಿ ಮಾಡಿ ಈ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಸ್ನೇಹಿತರೆ, ಇಂತಹ ಘಟನೆಗಳು ನಡೆದಾಗ ನಾವು ಇನ್ನೂ ಹೆಚ್ಚು ಜಾಗರೂಕರಾಗಿರಬೇಕು. ನಮ್ಮ ಸುತ್ತಮುತ್ತ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡೋದು ನಮ್ಮೆಲ್ಲರ ಕರ್ತವ್ಯ. ದೆಹಲಿ ಪೊಲೀಸರ ಈ ಅದ್ಭುತ ಕೆಲಸದ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ದೇಶದ ಇಂತಹ ಪ್ರಮುಖ ಅಪ್ಡೇಟ್ಗಳಿಗಾಗಿ ನಮ್ಮ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.